ಕಳೆದ ಗುರುವಾರ ಸುಪ್ರೀಂ ಕೋರ್ಟ್ ಸದಾಶಿವ ಆಯೋಗದ ವರದಿ ಆಧರಿಸಿ ಒಳ ಮೀಸಲಾತಿಗೆ ಅನುಮತಿ ನೀಡಿದ್ದು ಸಂತೋಷದ ವಿಷಯ ಎಂದು ರಾಯಬಾಗ್ ಶಾಸಕ ದುರ್ಯೋಧನ್ ಐಹೊಳೆ ಅವರು ತಿಳಿಸಿದರು. ಬೆಳಗಾವಿ ಜಿಲ್ಲೆಯಿಂದ ಸರ್ವೋಚ್ಚ ನ್ಯಾಯಾಲಯ ನೀಡಿದ ಒಳ ಮೀಸಲಾತಿ ತೀರ್ಪು ಸ್ವಾಗತಿಸಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, 30 ವರ್ಷದಿಂದ ನಮ್ಮ ಮುಖಂಡರು ಮಾದಿಗ ಸಮಾಜಕ್ಕೆ ನ್ಯಾಯ ಸಿಗಬೇಕು ಎಂದು ಹೋರಾಟ ಮಾಡಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದ ಮುಂದೆ ನಮ್ಮ ಮುಖಂಡರು ಹೋರಾಟ ಮಾಡಿ ಲಾಠಿ ಏಟು ತಿಂದಿರುವ ಉದಾಹರಣೆಗಳಿವೆ ಎಂದರು. ನಮ್ಮೆಲ್ಲರಿಗೆ ಒಂದು ಸಂತೋಷದ ವಿಷಯ. ಈಗಾಗಲೇ 30 ವರ್ಷಗಳಿಂದ ನಮ್ಮ ಸಮಾಜದ ಅನೇಕ ಹಿರಿಯರು ಮತ್ತು ಮುಖಂಡರು ಹೋರಾಟವನ್ನು ಮಾಡಿ ಈ ನಮ್ಮ ಮಾದಿಗ ಸಮಾಜಕ್ಕೆ ನ್ಯಾಯ ಸಿಗಬೇಕು, ಮೀಸಲಾತಿ ನಮಗೆ ದೊರಕಬೇಕಂತೇಳಿ ಅಂದ ಅನೇಕ ಜನ ನಮ್ಮ ಹಿರಿಯರು ಈಗಾಗಲೇ ಮೊದಲು ಕೆ.ಬಿ. ಶಾನಪ್ಪ ಸಾಹೇಬರು, ಡಿ. ಮಂಜುನಾಥ್ ಸಾಹೇಬರು ಈಗಾಗಲೇ ನಮ್ಮ ಸಮಾಜದ ಸಲುವಾಗಿ ಹೋರಾಟ ಮಾಡಿ ಈಗಾಗಲೇ ಅವರು ನಮ್ಮನ್ನೆಲ್ಲ ಬಿಟ್ಟ ಅಗಲಿದ್ದಾರೆ. ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲರೂ ನೆನೆಸಬೇಕಾಗ್ತದೆ. ಇಲ್ಲಿ ಸುವರ್ಣಸೌಧದಲ್ಲೂ ಕೂಡ ನಮ್ಮ ಸಮಾಜದ ಮುಖಂಡರು ಹಿರಿಯರು ಎಲ್ಲರೂ ಹೋರಾಟ ಮಾಡಿ ಪೊಲೀಸ್ ಲಾಠಿ ಏಟು ತಿಂದ ಈ ದವಾಖಾನೆಯೂ ಕೂಡ ಎಲ್ಲರೂ ಅಡ್ಮಿಟ್ ಆದ್ದು ಕೂಡ ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ. ಸಾಕಷ್ಟು ಹೋರಾಟ ಮಾಡಿದ ಫಲವಾಗಿ ನಮ್ಮ ಬಿಜೆಪಿ ಸರ್ಕಾರದ ಹಿಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರು ಒಂದು ಸಮಿತಿಯನ್ನು ಮಾಡಿ, ಸಮಿತಿಯ ಅಧ್ಯಕ್ಷರನ್ನ ಆಗ ಕಾನೂನು ಸಚಿವರಾದಂಥ ಸನ್ಮಾನ್ಯ ಶ್ರೀ ಮಾಧುಸ್ವಾಮಿ ಅವರನ್ನ ಸಮಿತಿಯ ಅಧ್ಯಕ್ಷರನ್ನ ಮಾಡಿ ಸಮಿತಿ ವರದಿಯನ್ನು ತೆಗೆದುಕೊಂಡು ಕ್ಯಾಬಿನೆಟ್ನಲ್ಲಿ ಮಾದಿಗ ಸಮಾಜಕ್ಕೆ 6%, ಚಲವಾದಿ ಸಮಾಜಕ್ಕೆ 5.5%, ಲಂಬಾಣಿ, ಬೋವಿ, ಕೊರಚ, ಕೊರಮ 4.5% ಮತ್ತು ಅಲ್ಮಾರಿ ಜನಾಂಗ 1%, ಹೀಗೆ ಮತ್ತು ಪರಿಶಿಷ್ಟ ಪಂಗಡದವರಿಗೆ 3% ಇದ್ದುದ 7%ಗೆ ಹೆಚ್ಚಿಗೆ ಮಾಡಿ ಮತ್ತು ನಮ್ಮ SCಗೆ 15 ಇದ್ದುದನ್ನು 17 ಮಾಡಿ ವರ್ಗೀಕರಣ ಮಾಡಿ ಅದನ್ನು ಕ್ಯಾಬಿನೆಟ್ನಲ್ಲಿ ಅನುಮೋದನೆಯನ್ನು ಮಾಡಿ, ಆಗ ನಮ್ಮ ನೀರಾವರಿ ಹಿಂದಿನ ನೀರಾವರಿ ಸಚಿವರು ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಸಾಹೇಬರು ಕೂಡ ಕ್ಯಾಬಿನೆಟ್ದಲ್ಲಿ ಇದ್ದ ಅದನ್ನ ಅನುಮೋದನೆಯನ್ನು ಮಾಡಿ ಕೇಂದ್ರಕ್ಕೆ ಕಳಿಸಿಕೊಟ್ರು. ಕೇಂದ್ರದಲ್ಲಿ ಕೂಡ ಕೆಲವೊಂದು ತಿದ್ದುಪಡಿ ಇರುವುದರಿಂದ ಅವರು ಸುಪ್ರೀಂ ಕೋರ್ಟ್ಗೆ ಕಳಿಸಿ ನಮ್ಮ ಈಗಿನ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಕೂಡ ಆಗ ಅದನ್ನು ಸುಪ್ರೀಂ ಕೋರ್ಟ್ ಕಳಿಸಿ ಅದನ್ನು ಸುಪ್ರೀಂ ಕೋರ್ಟ್ದಲ್ಲಿ ಈಗ ನಿನ್ನೆ ಗುರುವಾರ ದಿವಸ ಇದೇನ ಈ ಸದಾಶಿವ ಆಯೋಗದ ಇದು ಒಳ ಮೀಸಲಾತಿ ಅನುಮೋದನೆಯನ್ನು ಮಾಡಿ ಆಯಾ ರಾಜ್ಯದ ಸರ್ಕಾರದ ರಾಜ್ಯಗಳಿಗೆ ಅದನ್ನ ಅನುಮೋದನೆ ಮಾಡಲಿಕ್ಕೆ ಏನು ಒಂದು ಆದೇಶ ಮಾಡಿದಾರಲ್ಲ ಅದಕ್ಕೆ ಬಹಳ ಸಂತೋಷ. ಸುಪ್ರೀಂ ಕೋರ್ಟ್ಗೂ ಕೂಡ ನಾವು ಧನ್ಯವಾದನ ನಮ್ಮ ಈ ಮಾದಿಗ ಸಮಾಜದ ವತಿಯಿಂದ, ನಮ್ಮ ರಾಜ್ಯದ ಎಲ್ಲ ಮಾದಿಗ ಸಮಾಜದ ವತಿಯಿಂದ ನಾವು ಧನ್ಯವಾದಗಳನ್ನು ಹೇಳ್ತಾ, ಮತ್ತು ನಮ್ಮ ಈಗಿನ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರಿಗೂ ಕೂಡ ನಾವು ನಮ್ಮ ಸಮಾಜದ ವತಿಯಿಂದ ಈ ಮಾಧ್ಯಮದ ಮುಖಾಂತರ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ ಹಿಂದಿನ ಸರ್ಕಾರದಲ್ಲಿ ಏನು ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಇದ್ದಾಗ ಆಗಿನ ಕಾನೂನು ಸಚಿವ ಮಾಧುಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಒಳ ಮೀಸಲಾತಿ ಸಮಿತಿಯ ವರದಿಯನ್ನು ಮಾಡಿ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಮಾಡಿ ಕೇಂದ್ರಕ್ಕೆ ಕಳುಹಿಸಲಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಆಯಾ ರಾಜ್ಯಕ್ಕೆ ಅನುಮೋದನೆಗೆ ಅವಕಾಶ ನೀಡಿದೆ ಎಂದರು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ.